ಪ್ರೆಸ್ ಮೀಟ್ ಅಂತ ಮಾಡ್ತಾಯಿದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾಲಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು. ಕಣಮ್ಮ ಆಯ್ತು ಎಲ್ಲ ಅದಕ್ಕೂ ಹೋಯ್ತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನು ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೆಯದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಡೇಟ್ ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಆಫ್ ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡ್ಬೇಕು. ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ, ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರೋವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಬರಬೇಕು. ಯಾಕಂದರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗೆ ಇನ್ನೂ ನೆನಪಿದೆ. ಬಹಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ಕೊಡಬೇಕಾಗತ್ತೆ, ಆದರೆ ಎಷ್ಟು ಸಾಧ್ಯವೋ ಅಂದರೆ, ಈಗದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸರ್ ಆಯಿತು. UA ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಚಾರ. ಇವಾಗ ಈಗ ನಾನು ಪ್ರಶ್ನೆ ಕೇಳಬೇಕಾಗಿರೋರು ಬಿಟ್ಟು ನಮ್ಮ ಪಕ್ಕದಲ್ಲಿರೋ ಹೀರೋನೇ ಪ್ರಶ್ನೆ ಕೇಳಿದ್ದಾರೆ, ಯಾಕೆ ಅಂತ. ಈಗ ಇದ್ದಾರೆ ನೋಡಿ, ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲಿನ ವ್ಯಕ್ತಿಗಳು ಹುಡುಗರಿಂದ ನೋಡ್ಬೋದು ಅನ್ನೋಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘರಾಜ್ ಅವರು ನಮ್ಮ ಸಿನಿಮಾದ ಹೀರೋನ್ ಆಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ.
ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋಷ್ಟು ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳು ನೀವು ಕೇಳ್ಬೋದು.